ಸಾರ್ವಜನಿಕ ಹಿತರಕ್ಷಣೆಗೆ ತಮ್ಮ ಜೀವ ಅತ್ಯಮೂಲ್ಯ. ಶಾಸಕ ಸಿಮೆಂಟ್ ಮಂಜು. ಆಲೂರಿನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಆಲೂರಿನ ತಾಲ್ಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದ ಲಸಿಕೆ ಆರೋಗ್ಯ ಶಿಬಿರವನ್ನು ಶಾಸಕರಾದ ಸಿಮೆಂಟ್ ಮಂಜು ಅವರು ಆರೋಗ್ಯ ಸಿಬ್ಬಂದಿಗೆ ಉಚಿತ ಇನ್ಫ್ಲೂಯೆನ್ಸಾ, ಜ್ವರ ಮತ್ತು ನ್ಯೂಮೋಕೋಕಲ್ ಲಸಿಕೆಗಳ ಉದ್ಘಾಟನೆಯನ್ನು ಮಾಡಿದರು. ನಂತರ ಮಾತನಾಡಿದ ಶಾಸಕರು, ನ್ಯೂಮೋಕೋಕಲ್ ಲಸಿಕೆಯು ಸ್ಟ್ರಿಪ್ಟೋಕೋಕಸ್ ನ್ಯೂಮೋನಿಯಾ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ನ್ಯೂಮೋನಿಯಾ, ಮೆನಿಂಜೈಟಿಸ್ ಮತ್ತು ಸೆಪ್ಸಿಸ್ನಂತಹ ಗಂಭೀರ ಕಾಯಿಲೆಗಳನ್ನು ತಡೆಗಟ್ಟಲು ಅತ್ಯಂತ ಪರಿಣಾಮಕಾರಿಯಾಗಿದೆ. ಇದು ಮಕ್ಕಳಲ್ಲಿ ಮತ್ತು ಹಿರಿಯರಲ್ಲಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಪ್ರಾಣಾಂತಿಕ ಸೋಂಕುಗಳಿಂದ ಜೀವ ರಕ್ಷಣೆ ಮಾಡುತ್ತದೆ ಎಂದು ತಿಳಿಸಿದರು. ಉಸಿರಾಟದ ಸೋಂಕಿನಿಂದ ರಕ್ಷಿಸಲು ಆರೋಗ್ಯ ಕಾರ್ಯಕರ್ತರಿಗೆ ಉಚಿತ ಜ್ವರ ಮತ್ತು ನ್ಯೂಮೋಕೋಕಲ್ ಲಸಿಕೆಗಳನ್ನು ಒದಗಿಸುವುದು. ಕರ್ನಾಟಕ ಆರೋಗ್ಯ ಆಡಳಿತದ ಅಡಿಯಲ್ಲಿ ಸ್ಥಳೀಯ ಸಮುದಾಯಕ್ಕೆ ಸೇವೆ ಸಲ್ಲಿಸುವ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ನೀಡಿ ಪ್ರಮಾಣ ಪತ್ರವನ್ನು ನೀಡುವಂತಹ ಕೆಲಸವನ್ನು ಕರ್ನಾಟಕದಲ್ಲಿ ನಾವೇ ಮೊದಲಿಗರು ಎಂದು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಕಿಶೋರ್ ಹೇಳಿದರು. ಈ ಸಂದರ್ಭದಲ್ಲಿ ತಾಲ್ಲೂಕು ಆಡಳಿತಾಧಿಕಾರಿ ಡಾಕ್ಟರ್ ನಿಸಾರ್ ಫಾತಿಮಾ, ವೈದ್ಯರುಗಳಾದ ಡಾಕ್ಟರ್ ಕಿರಣ, ಡಾಕ್ಟರ್ ರೇಣುಕಾ, ಮೇಲ್ವಿಚಾರಕರಾದ ಶರೀಫ್ ಹಾಗೂ ಸಿಬ್ಬಂದಿಗಳು, ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಧರಣೇಂದ್ರ ಎಚ್ಎಂ ಆಲೂರು. ಎಲ್ಲ ಸಾರ್ವಜನಿಕ ಬಂಧುಗಳೇ ಹಾಗೂ ಎಲ್ಲ ನನ್ನ ಆಲೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಎಲ್ಲ ವೈದ್ಯಕೀಯ ಸಿಬ್ಬಂದಿ ಇರ್ಬೋದು, ಎಲ್ಲ ಇನ್ನಿತರ ಎಲ್ಲ ನನ್ನ ಆತ್ಮೀಯ ಸಿಬ್ಬಂದಿ ವರ್ಗದವರೇ, ದಿನನಿತ್ಯ ಆಸ್ಪತ್ರೆಗೆ 300-400 ಜನ ಭೇಟಿ ಕೊಡ್ತಾರೆ. ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಸೋಂಕಿನಿಂದ ಬಳಲ್ತಿರ್ತಕ್ಕಂಥ ನಾವೆಲ್ಲರೂ ಕೂಡ ಗಮನಿಸ್ತೀವಿ. ಆಸ್ಪತ್ರೆಗೆ ಬರ್ತಾರೆ ಅಂತ ಹೇಳಿದ್ರೆ ಒಂದಲ್ಲ ಒಂದು ರೀತಿ ಕಾಯಿಲೆ ಇರೋದ್ರಿಂದಲೇ ಬಂದಿರ್ತಾರೆ. ಆಸ್ಪತ್ರೆ ಬಂದಂಥ ಸಂದರ್ಭದಲ್ಲಿ ಯಾರಿಗೆ ಯಾವ ಕಾಯಿಲೆ ಇದ್ರೂ ಕೂಡ ಈ ಸಿಬ್ಬಂದಿಗಳು ಅವ್ರ ಆರೈಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬಹುಮುಖ್ಯವಾಗಿ ಸಿಬ್ಬಂದಿಗಳು ಆರೋಗ್ಯವಾಗಿದ್ದಂಥ ಸಂದರ್ಭದಲ್ಲಿ ಮಾತ್ರ ಈ ಪೇಷಂಟ್ಗಳನ್ನ ಆರೋಗ್ಯದಿಂದ ಇಡ್ಲಿಕ್ಕೆ ಸಾಧ್ಯ. ಯಾವುದೋ ಪೇಷಂಟು ಕೆಮ್ಮಿಂದ ಬಂದಿರ್ತಾರೆ, ನಿಮೋನಿಯಿಂದ ಬಂದಿರ್ತಾರೆ, ಬೇರೆ ಬೇರೆ ಕಾಯಿಲೆಯಿಂದ ಬಂದಂಥ ಸಂದರ್ಭದಲ್ಲಿ ಕೆಮ್ಮು ಇನ್ನಿತರ ಇದುಗಳು ಬೇರೆಯವರಿಗೆ ಹರಡಿ ಅವ್ರಿಗೆ ದಿನನಿತ್ಯ ಹಾಸ್ಪಿಟಲ್ ಒಳಗೆ ಇರೋದ್ರಿಂದ ಅವ್ರದ್ದು ಆರೋಗ್ಯನೂ ಕೂಡ ಬಹುಮುಖ್ಯ. ನಾವು ಇವತ್ತು ನಿಮೋಕಾಕಲ್ ಅಂತಕ್ಕಂಥ ಒಂದು ಒಂದಕ್ಕೆ 2750 ರೂಪಾಯಿ ಆಗುತ್ತೆ. ಇದು ಈ ಒಂದು ಏನು ಈ ಸೋಂಕು ನಿರ್ಬಂಧಿತ ಇದು ಇಂಜೆಕ್ಷನ್ ಇದೆ, ಇದನ್ನು ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಸೋಂಕು ಹರಡದ ರೀತಿಯಲ್ಲಿ ತಡೆಯಲಿಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಫಾತಿಮಾ ಮೇಡಮ್ ಅವರು ಇರ್ಬೋದು, ಅದೇ ನಮ್ಮ ಡಾಕ್ಟರ್ ಕಿಶೋರ್ ಅವರು ತನ್ನ ಸಿಬ್ಬಂದಿಗೆ ಅನುಕೂಲ ಆಗಬೇಕು, ಅವರು ರೋಗದಿಂದ ಸೋಂಕಿನಿಂದ ಮುಕ್ತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹಾಗಾಗಿ ತಮಗೆ ತಮ್ಮ ತಂಡಕ್ಕೆ ಶುಭವಾಗಲಿ ಅಂತ ಹೇಳಿ, ತಮ್ಮ ಆರೋಗ್ಯ ಕೂಡ ನಮಗೆ ಅತಿ ಮುಖ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ, ಇಂಥ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಏನು ನಮ್ಮ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಇರ್ಬೋದು, ವೈದ್ಯಾಧಿಕಾರಿಗಳಿರ್ಬೋದು, AHM ಎಲ್ಲರೂ ಕೂಡ ಧನ್ಯವಾದನ ಈ ಸಂದರ್ಭದಲ್ಲಿ